ತಲಾಕ್ ಪದ್ಧತಿ ವಿರುದ್ಧ ಈಗಾಗಲೇ ಕಠಿಣ ಕಾನೂನು ಜಾರಿಯಲ್ಲಿದೆ. ತಲಾಕ್ ಪದ್ಧತಿಯನ್ನ ರದ್ದು ಮಾಡಬೇಕು ಅಂತ ಈಗಾಗಲೇ ಕಾನೂನು ಬಂದಿದೆ. ಆದರೆ ಇಲ್ಲಿಯವರೆಗೂ ತನ್ನ ಮಡದಿ ಬೇರೆಯವರ ಜೊತೆ ಸೇರಲು ಒಪ್ಪಲಿಲ್ಲ ಅಂತ ತಲಾಕ್ ಕೊಟ್ಟಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಇದು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಎನಿಸಿದ್ರು ಇದು ಸತ್ಯ. ಹಾಗಾದ್ರೆ ಏನದು ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಪತ್ನಿಗೆ 6 ಬಾರಿ ತಲಾಕ್ 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 ಎಂದ ಪತಿರಾಯ. ರಾಜಕಾರಣಿ ಜೊತೆ ಮಲಗಲು ನಿರಾಕರಿಸಿದ್ದಕ್ಕೆ ತಲಾಕ್ ಶಿಕ್ಷೆ. ಈ ಫೋಟೋದಲ್ಲಿರುವ ಇವರಿಬ್ರು ಒಳ್ಳೆಯ ಜೋಡಿ ಅಂತ ಯಾರು ಬೇಕಿದ್ರೂ ಹೇಳ್ತಾರೆ. ಇವರು ಮದುವೆಯಾಗಿ 4 ವರ್ಷ ಕಳೆದಿದೆ. ಇದೀಗ ಪತ್ನಿ ನನ್ನನ್ನ ಮಾರಾಟ ಮಾಡಲು ಸಂಚು ರೂಪಿಸಿದ್ದಾನೆ ಎಂದು ಆರೋಪಿಸಿ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಹೌದು, ಪರಸ್ತ್ರೀಯರ ಸಹವಾಸ ಹೊಂದಿರುವ ಪತಿ ತನ್ನನ್ನ ರಾಜಕಾರಣಿಯೊಬ್ಬರಿಗೆ ಮಾರಾಟ ಮಾಡಲು ಸಂಚು ರೂಪಿಸಿದ್ದಾನೆ ಎಂದು ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ. 21 ವರ್ಷದ ಮಹಿಳೆ ನೀಡಿರುವ ದೂರಿನನ್ವಯ ಆಕೆಯ ಪತಿ ಯೂನಸ್ ಪಾಷಾ, ಮಾವ ಚಾಂದ್ ಪಾಷಾ, ಅತ್ತೆ ಶಾಹೀನ್ ತಾಜ್ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2 ತಿಂಗಳು ಮುಂಚೆ ಚಾಟಿಂಗ್ ಎಲ್ಲ ನೋಡಿದ್ದೀನಿ. ಅವರು ನನಗೆ ಸೇಲ್ ಮಾಡೋಕ್ಕೇನು ಯಾರಿಗೆ ಮಾತಾಡ್ಕೊಂಡು ನನ್ನ ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಎಲ್ಲ ಇದಿತ್ತು. ಅದೆಲ್ಲ ಗೊತ್ತಾದ್ಮೇಲೆ ನಾನು ಅಪ್ಪಗೆ ಕಾಲ್ ಮಾಡಿಬಿಟ್ಟು ನಮ್ಮ ಅಮ್ಮ ಮನೆಗೆ ಬಂದ್ಬಿಟ್ಟಿದೆ. ತಿರ್ಗಾ ಅವರು ಏನು ಮಾಡಿದ್ರು, ಇಲ್ಲ ನಾನು ಹೋಗಲ್ಲ, ಏನು ನೀನು ಹೆಂಡತಿ ಅಂತ ಈ ಥರ ಮಾಡ್ತಾ ಇದ್ದೆ, ನಿನ್ನ ಹೆಂಡತಿ ಅಲ್ಲ ನಾನು ಅಂತ ಹೇಳಿದ್ರೆ, ಇಲ್ಲ ನೀನು ಪೊಲಿಟಿಷಿಯನ್ಗೆ ಹೋಗ್ಬೇಕು, ಅವ್ರ ಜೊತೆ ಇರಬೇಕು ಅಂತ ಆ ಥರ ಎಲ್ಲ ಹೇಳಿದ್ರು. ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡಿಲ್ಲ ಅದನ್ನ. ಅದಕ್ಕೆ ನನಗೆ ತಲಾಕ್ ಕೊಟ್ಟಿದ್ದಾರೆ. ಬಟ್ಟೆ ತೊಗೊಂಡಕ್ಕೆ ಮನೆಗೆ ಹೋಗಿದ್ದು ಲಾಸ್ಟ್ ಮಂತ್ 4ನೇ ತಾರೀಕು ಜೂನ್ 4ಗೆ ಹೋಗಿದ್ದು ಮನೆಗೆ. ನಮ್ಮ ಆಂಟಿ, ನಮ್ಮ ಅಮ್ಮ, ನಾನು ಹೋಗ್ಬಿಟ್ಟು ಬಟ್ಟೆ ಬೇಕಂದ್ರೆ, ಇಲ್ಲ ಬಟ್ಟೆ ಬೇಡ, ಮಸ್ಜಿದ್ಗೆ ಬಾ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದು. ನಾನು ಹೇಳಿದ್ರು ಮಸ್ಜಿದ್ಗೆ ಬರಲ್ವಾ ಯಾಕಂದ್ರೆ ಅವರು ಏನು ಆ ಥರ ಏನು ಮಾಡಲ್ವಾ, ನನಗೆ ಜಸ್ಟಿಸ್ ಕೊಡಲ್ಲ. ದೂರುದಾರ ಮಹಿಳೆಗೆ 2021ರಲ್ಲಿ ಯೂನಸ್ ಪಾಷಾನೊಂದಿಗೆ ವಿವಾಹವಾಗಿದ್ದು ನಂತರ 4 ತಿಂಗಳಿಗೆ ಮನೆಯಲ್ಲಿ ಕಿರುಕುಳ ಕೊಡಲು ಸ್ಟಾರ್ಟ್ ಮಾಡಿದ್ರು ಎಂದು ಆರೋಪಿಸಲಾಗಿದೆ. ಗರ್ಭಿಣಿಯಾಗಿದ್ದ ತನಗೆ ದೈಹಿಕ ಹಿಂಸೆ ನೀಡಿದ್ದರಿಂದ ಗರ್ಭಪಾತವಾಯಿತು. ಇದು ನನಗೆ ಶಾಶ್ವತವಾಗಿ ಭಾವನಾತ್ಮಕ ಮತ್ತು ದೈಹಿಕ ಆಘಾತಕ್ಕೆ ಕಾರಣವಾಗಿದೆ. ಪರಸ್ತ್ರೀಯರ ಸಹವಾಸ ಹೊಂದಿರುವ ಯೂನಸ್ ಪಾಷಾ ನನ್ನನ್ನ ವೇಷವಾಟಿಕೆಗೆ ಬಳಸಿಕೊಳ್ಳಲು ಯತ್ನಿಸಿದ್ದಾನೆ. ಒಪ್ಪದಿದ್ದಾಗ ಚಾಕು ಹಾಗೂ ಗನ್ ತೋರಿಸಿ ನನ್ನನ್ನ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾನೆ. ಅಲ್ಲದೆ ನನ್ನ ಕುಟುಂಬಕ್ಕೆ ಹಾನಿ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಹೀಗೆ ನನ್ನ ಬ್ಲಾಕ್ ಮೇಲ್ ಮಾಡಿದ್ದರಿಂದ ಹಾಗೂ ಪ್ರಭಾವಿ ರಾಜಕಾರಣಿಗಳ ಜೊತೆ ರೌಡಿಗಳ ಬೆಂಬಲ ಇದೆ ಎಂದು ಹೇಳ್ಕೊಳ್ತಿದ್ದ. ಹಾಗಾಗಿ ನಾನು ಇಷ್ಟು ದಿನ ಸೈಲೆಂಟ್ ಆಗಿದ್ದೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಏನೋ ಪೇನ್ ಆಗಿದೆ ಈ ಥರ ಅಂತ, ಆ ಥರ ಹೊಡೆದಿರೋದು, ಹೊಡೆದ್ಬಿಟ್ಟು ಹಾಸ್ಪಿಟಲ್ಗೆ ತಗೊಂಡೋಗಿರೋದು, ಆ ಥರ ಅದು ಏನೇ ಗೊತ್ತೇ ಇಲ್ಲ ನಮಗೆ. ಎರಡು ದಿವಸ ಆದ್ಮೇಲೆ ನಮ್ಗೆ ಇದಾಗಿರೋದು ಅದೆಲ್ಲ ಟೋಟಲ್ ನಮ್ಮ ಹತ್ರ ರಿಪೋರ್ಟ್ಸ್ ಇದೆ. ಅವನು ಇದು ಮಾಡಿರೋದು ಅಬೋಷನ್ದು, ಅದು ಇನ್ನೊಂದು ಪ್ರಾಸ್ಟಿಟ್ಯೂಟ್ಸ್, ಅದು ಹುಡುಗಿರೋದು ಮಾಡ್ತಾ ಇರೋದು, ಅದು ಬಗ್ಗೆನ ನನಗೆ ಗೊತ್ತಿಲ್ವ. ಅದೆಲ್ಲ ಬಂದ್ಬಿಟ್ಟು ಅಪ್ಪ ಈ ಥರ ಆಯಿತು, ನಮ್ಮ ಲೈಫ್ ಎಲ್ಲ ಏನು ಟೆನ್ಷನ್ ತಗೊಳ್ಬೇಡ, ನಮ್ಮ ಹತ್ರ ಇದಿದೆ, ಯಾರೆಲ್ಲ ಅಂತ ಕಾನೂನು ಇದೆ. ಕಾನೂನು ಪ್ರಕಾರ ನಾವು ಇದು ಮಾಡೋಣ, ಕಾನೂನು ಪ್ರಕಾರ ನಾವು ಹೋಗ್ಬಿಟ್ಟು ಇದು ಮಾಡೋಣ. ಅವನು ಎಷ್ಟು ಪವರ್ಫುಲ್ ಇರಲಿ, ಅವನು ಎಷ್ಟು ಅವನು ಏನೇನು ಹೇಳ್ತಾರೆ, ನಮ್ಮ ಕಾಂಗ್ರೆಸ್, ನಮ್ಮ ಕಾನೂನು, ನಮ್ಮ ಪವರ್ ನಮ್ದು, ಯಾರು ಬಿಟ್ಕೊಳ್ಳಲ್ಲ, ಏನ್ ಮುಟ್ಟಳಲ್ಲ, ಈ ತರ ಹೇಳ್ತಾರೆ. ಬ್ಲಾಕ್ ಮೇಲ್ ಜೊತೆಗೆ ದುಡ್ಡಿಗಾಗಿ ನನ್ನನ್ನ ರಾಜಕಾರಣಿಗೆ ಮಾರಾಟ ಮಾಡಲು ಪ್ಲಾನ್ ಮಾಡಿದ್ದ. ಈ ವಿಚಾರ ತಿಳಿದು 2 ತಿಂಗಳಿಂದ ನನ್ನ ತಾಯಿ ಜೊತೆ ವಾಸವಿದ್ದೇನೆ. ನನ್ನ ಬಟ್ಟೆ ಹಾಗೂ ವಸ್ತುಗಳು ಯೂನಸ್ ಮನೆಯಿಂದ ವಾಪಸ್ ತರಲು ಹೋದಾಗ ಕುತ್ತಿಗೆಗೆ ಚಾಕು ಇಟ್ಟು ಬೆದರಿಕೆ ಹಾಕಿದ್ದಾನೆ. ಆ ದಿನ ಎಲ್ಲರೆದುರು 6 ಬಾರಿ ತಲಾಕ್ ಎಂದು ಹೇಳಿದ್ದಾನೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಪತ್ನಿಯನ್ನ ರಾಜಕಾರಣಿಗೆ ಮಾರಾಟ ಮಾಡಲು ಹೊರಟ ಪಾಪಿ ಪತಿರಾಯನನ್ನ ಕಾಕಿ ಟೀಮ್ ವಿಚಾರಣೆ ನಡೆಸುತ್ತಿದೆ. ವಿಚಾರಣೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.